ಎಲ್ಲ ಒಂದು ಸೆಕೆಂಡ್ ಪಿ ಯು ಸಿ ವಿದ್ಯಾರ್ಥಿಗಳಿಗೆ ಟ್ರೂ ಸಿಕ್ ಅಫಿಷಿಯಲ್ ಚಾನಲ್ಗೆ ಸ್ವಾಗತ. ನಾನು ಚೇತನ್ ಸಿಕೆ. ಸೆಕೆಂಡ್ ಪಿ ಯು ಸಿ ಅನ್ಯುವಲ್ ಎಕ್ಸಾಮ್ 2026ಕ್ಕೆ ಇಂಗ್ಲೀಷ್ ವಿಷಯದ ಒಂದು ಮಾಡೆಲ್ ಕ್ವಶನ್ ಪೇಪರು ಉತ್ತರ ಸಹಿತ ನೋಡೋಣ. ಈ ಒಂದು ಕ್ವಶನ್ ಪೇಪರು ವೆರಿ ಇಂಪಾರ್ಟೆಂಟು ನಿಮ್ಮ ಎಕ್ಸಾಮ್ಗೆ. ಯಾಕಂದರೆ ಇದು ಬೋರ್ಡ್ ಬಿಟ್ಟಿರುವ ಮಾಡೆಲ್ ಕ್ವಶನ್ ಪೇಪರ್ ಒಂದು ಮಾದರಿ ಪ್ರಶ್ನೆ ಪತ್ರಿಕೆ ಒಂದು. ಇಲ್ಲಿ ಯಾವ ರೀತಿ ಪ್ಯಾಟರ್ನ್ ಕೊಟ್ಟಿದ್ದಾರೆ, ಇದೇ ಪ್ಯಾಟರ್ನಲ್ಲಿ ನಿಮ್ಮ ಒಂದು ಅನ್ಯುವಲ್ ಎಕ್ಸಾಮ್ನ ಇಂಗ್ಲೀಷ್ ವಿಷಯದ ಕ್ವಶನ್ ಪೇಪರ್ ಇರ್ತದೆ. ಅಷ್ಟೇ ಅಲ್ಲದೆ ತುಂಬ ಪ್ರಶ್ನೆಗಳೊಂದು ಇಲ್ಲಿಂದ ರಿಪೀಟ್ ಆಗ್ತವೆ. ಅರ್ಥ ಆಯ್ತಾ? ಚೆನ್ನಾಗಿ ನೋಡ್ಕೊಂಡು ಹೋಗಿ. ಪ್ರತಿ ಪ್ರಶ್ನೆ ಕೂಡ ಇಂಪಾರ್ಟೆಂಟು. ನಿಮ್ಮ ಎಕ್ಸಾಮ್ಗೆ ವೆರಿ ಯೂಸ್ಫುಲ್ಲು. ತುಂಬಾ ಇಂಪಾರ್ಟೆಂಟ್ ಕ್ವಶನ್ಗಳು ನೋಡ್ಕೊಂಡು ಹೋಗಲೇಬೇಕು. ಬನ್ನಿ ಇವತ್ತಿನ ಈ ಒಂದು ವಿಡಿಯೋನ ಶುರು ಮಾಡೋಣ. ಅದಕ್ಕೆ ಮುಂಚೆ ಯಾರೆಲ್ಲ ಫಸ್ಟ್ ಟೈಮ್ ನಮ್ಮ ಚಾನಲ್ ನೋಡ್ತಾ ಇದ್ದೀರಾ ಅಥವಾ ಚಾನಲ್ ಏನ್ಕೊಳ್ಳಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ತಪ್ಪದಿಗಿಲ್ಲ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಯಾಕಂದರೆ ಇದೇ ನಿಮಗೆ ನಿಮ್ಮದು ಸೆಕೆಂಡ್ ಪಿ ಯು ಸಿ ಅನ್ಯುವಲ್ ಎಕ್ಸಾಮ್ ಆಗಿವ್ರಿ. ಆರ್ಟ್ಸ್ ಆಗಿರಲಿ, ಕಾಮರ್ಸ್ ಆಗಿರಲಿ, ಸೈನ್ಸ್ ಆಗಿರಲಿ, ನಿಮಗೆ ಎಲ್ಲ ವಿಷಯಗಳ ಪರ್ಸೆಂಟೇಜ್ಗಳು, ಸ್ಕೋರಿಂಗ್ ಪ್ಯಾಕೇಜ್ಗಳು, ಪಿಕ್ಸ್ ಬರುವಂಥ ಪ್ರಶ್ನೆಗಳು, ಅಷ್ಟೇ ಅಲ್ಲದೆ ಎಲ್ಲ ವಿಷಯಗಳ ಕ್ವಶನ್ ಪೇಪರ್ಗಳು ಎಲ್ಲ ಕೂಡ ಇದೊಂದು ಚಾನಲ್ ಆಗ್ತೀವಿ. ಅವೆಲ್ಲ ಬೇಕು ಅಂತ ಅನ್ನೋರು ಈಗಲೇ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಕಡ್ಡಾಯ ಮಾಡ್ಕೊಳ್ಳಿ. ನೀವು ಮಾಡ್ಕೊಂಡ್ರೆ ಮಾತ್ರ ನಮ್ಮ ಎಲ್ಲ ವಿಡಿಯೋಸ್ ಇರ್ತವೆ. ಮಾಡಿದಾರಾ? ಜೊತೆಗೆ ವಿಡಿಯೋನ ಲೈಕ್ ಮಾಡಿಟ್ಟು ಎಲ್ಲ ಫ್ರೆಂಡ್ಸ್ ಶೇರ್ ಮಾಡಿ. ಯಾರೆಲ್ಲ ಫ್ರೆಂಡ್ಸ್ ನಮಗೆ ಸೆಕೆಂಡ್ ಪಿ ಯು ಸಿಲಿ ಅವರು ಶೇರ್ ಮಾಡಿ, ಅವ್ರಿಗೆ ಕೂಡ ಹೆಲ್ಪ್ ಮಾಡಿ. ಇಲ್ಲಿ ನಿಮಗೆ ಕಾಲೇಜ್ ದೋಸ್ ಅಂತ ಒಂದು ವಾಟ್ಸಪ್ ಚಾಟ್ ಬಾಟ್ ಇದೆ. ಈ ಒಂದು ಚಾಟ್ ಬಾಟ್ ಅಲ್ಲಿ ಸೆಕೆಂಡ್ ಪಿ ಯು ಸಿ ಹಾಗೆ KSCT ಎಕ್ಸಾಮ್ಗೆ ಸಂಬಂಧಪಟ್ಟ ಕ್ವಶನ್ ಪೇಪರ್ಸ್, ಬ್ಲೂ ಪ್ರಿಂಟ್ಸ್, ಮಾಡೆಲ್ ಪೇಪರ್ಸ್ ಎಲ್ಲ ಕೂಡ ಫ್ರೀಯಾಗೇ ಸಿಗುತ್ತೆ. ಒಂದು ಸರಿ ಕ್ಲಿಕ್ ಮಾಡಿ ಚೆಕ್ ಮಾಡಿ. ಡೈರೆಕ್ಟ್ ಲಿಂಕ್ ಬಂದುಬಿಟ್ಟು ಡಿಸ್ಕ್ರಿಪ್ಷನ್ ಬಾಕ್ಸ್ ಆರ್ ಕಮೆಂಟ್ ಸೆಕ್ಷನಲ್ಲಿ ಇರುತ್ತೆ. ಓಕೆನಾ? ಚೆಕ್ ಮಾಡಿ ಒಂದ್ಸಲ. ಬನ್ನಿ ಇವತ್ತಿನ ಈ ಒಂದು ವಿಡಿಯೋನ ಶುರು ಮಾಡೋಣ. ಈ ಒಂದು ವಿಡಿಯೋದಲ್ಲಿ ನಿಮಗೆ ಮಾಡೆಲ್ ಕ್ವಶನ್ ಪೇಪರ್ ಒಂದು ನೋಡೋಣ. ನೆಕ್ಸ್ಟ್ ವಿಡಿಯೋದಲ್ಲಿ ನಿಮಗೆ ಎರಡನೇ ಕ್ವಶನ್ ಪೇಪರು ಮೂರನ್ನು ಕೊಡ್ತೀನಿ. ಟೋಟಲಾಗಿ 3 ಬಿಟ್ಟಿದ್ದಾರೆ. ಈ ಒಂದು ವಿಡಿಯೋದಲ್ಲಿ ಒಂದೇ ನೋಡೋಣ. ಇನ್ನು ನೆಕ್ಸ್ಟ್ ವಿಡಿಯೋದಲ್ಲಿ ಎರಡನೇ ಕ್ವಶನ್ ಪೇಪರ್ 3 ಕೊಡ್ತೀನಿ. ನೋಡ್ತಾ ಹೋಗೋಣ. ಇದು ಮಾಡೆಲ್ ಕ್ವಶನ್ ಪೇಪರ್ ಒಂದು. ಚೆನ್ನಾಗಿ ನೋಡ್ಕೊಂಡು ಹೋಗಿ. ಮಾರ್ಕ್ಸು 80 ಮಾರ್ಕ್ಸು, ಟೈಮು 3 ಅವರ್ಸು, ನಂಬರ್ ಆಫ್ ಕ್ವಶನ್ಸು 36 ಇರ್ತವೆ. 36 ಪ್ರಶ್ನೆಗಳು ಇರ್ತವೆ. ಓಕೆ ನೋಡಿ, ಗ್ರಾಮರ್ ಹಿಡ್ಕೊಂಡು ಅಲ್ಲಿ ಕೂಡ ಇಂಪಾರ್ಟೆಂಟು. ಮುಂದೆ ಹೇಳ್ತೀನಿ ನಿಮಗೆ ಯಾವ್ದು ಬರ್ತಾವಂತ. ಪಾರ್ಟ್ ಎಲ್ಲಿ ನಿಮಗೆ 10 ಮಲ್ಟಿಪಲ್ ಇರ್ತವೆ. 10 ಮಲ್ಟಿಪಲ್ಲು ಎಲ್ಲ ಕೂಡ ನಿಮ್ಮ ಸಿಲೆಬಸ್ ಮೇಲೆ ಇರ್ತದೆ. ಎಲ್ಲ ಕೂಡ ನಿಮ್ಮ ಸಿಲೆಬಸ್ ಅನ್ವಯ ಇರ್ತದೆ. ಒಂದೇ ಪ್ರಶ್ನೆ ನೋಡಿ. ಜೂಲಿಯಾ ಡಸ್ ನಾಟ್ ಡಿಸ್ಕ್ರೈಬ್ ದ ನೈಟ್ ಆ್ಯಸ್ ಡ್ಯಾಶ್ ಕೊಟ್ಟಿದ್ದಾರೆ. ಸರಿಯಾದ ಉತ್ತರ ಆಪ್ಷನ್ ಎ ಗ್ಯಾರಿಶ್ ಆಗ್ತದೆ. ಕ್ವಶನ್ ನಂಬರ್ 2. ಇನ್ 2 ಡಿಯರ್ ಡ್ಯಾಶ್ ವಾಸ್ ದ ಇನಿಷಿಯಲ್ ಪನಿಷ್ಮೆಂಟ್ ಗಿವನ್ ಟು ದ ಕ್ರಿಮಿನಲ್. ಏನಾಗ್ಬೋದು ಇದು? ಆಪ್ಷನ್ ಬಿ ಡೆತ್ ಸೆಂಟೆನ್ಸು. ಕ್ವಶನ್ ನಂಬರ್ 3. ಅಕಾರ್ಡಿಂಗ್ ಟು ದ ಸ್ಪೀಕರ್ ಆಫ್ ಆನ್ ಚಿಲ್ಡ್ರನ್ ಲೈಫ್ ಡಸ್ ನಾಟ್ ಟೇರಿ ವಿತ್. ಏನಾಗ್ಬೋದು ಇದು? ಆಪ್ಷನ್ ಸಿ ಯೆಸ್ಟರ್ಡೇ. ಕ್ವಶನ್ ನಂಬರ್ 4. ಡೊನಾಲ್ಡ್ ಲಾರಾ ಎಂಟರ್ಸ್ ದ ಪಾರ್ಕ್ ಕಮಿಟೆಡ್ ಬೈ ಡ್ಯಾಶ್ ಇನ್ ದ ಪ್ಲೇ ಎ ಸನ್ನಿ ಮಾರ್ನಿಂಗ್ ಕೊಟ್ಟಿದ್ದಾರೆ. ಇದೇನು? ಆಪ್ಷನ್ ಡಿ ಬೆಟರ್ ಆಗ್ತದೆ. ಕೇಳ್ಬೋದು, ಕ್ವಶನ್ ರಿಪೀಟ್ ಆಗ್ಬೋದು, ನೋಡ್ಕೊಳ್ಳಿ. ಕ್ವಶನ್ ನಂಬರ್ 5. ಇನ್ ದ ಗಾರ್ಡ್ನರ್ ದ ರೈವಲ್ರಿ ಬಿಟ್ವೀನ್ ತಮ್ಮನ ಆ್ಯಂಡ್ ಬಸವಯ್ಯ ಸ್ಟಾರ್ಟೆಡ್ ಮೂವಿಂಗ್ ಫಾರ್ವರ್ಡ್ ವಿಸುವಲ್ ಟು ಅಬ್ಸ್ಟ್ರಾಕ್ಟ್ ಡೊಮಿನ್ ವೆನ್ ತಮ್ಮನ ಥಾಟ್ ಆಫ್. ಏನಾಗ್ಬೋದು ಇದು? ಆಪ್ಷನ್ ಎ ಕಂಪೋಸಿಂಗ್ ಹಿಸ್ ಎಕ್ಸ್ಪೀರಿಯನ್ಸ್ ಆ್ಯಸ್ ಬ್ಯಾಲೆಡ್ಸ್ ಆ್ಯಂಡ್ ಸಿಂಗಿಂಗ್ ದೆಮ್. ಕ್ವಶನ್ ನಂಬರ್ 6. ಬೋರ್ಗಸ್ ಬಿಲೀವ್ಸ್ ದ್ಯಾಟ್ ಪೊಯೆಟಿಕ್ ಆ್ಯಕ್ಟ್ ಹ್ಯಾಪನ್ಸ್ ವೆನ್. ಏನಾಗ್ಬೋದು ಇದು? ಆಪ್ಷನ್ ಸಿ ಬಾತ್ ಫಸ್ಟ್ ಆ್ಯಂಡ್ ಸೆಕೆಂಡ್ ಆರ್ ಕರೆಕ್ಟ್. ಈ ರೀತಿ ಕ್ವಶನ್ ಕೊಡ್ತಾರೆ ನಮಗೆ. ಬಾತ್ ಫಸ್ಟ್ ಈಸ್ ಕರೆಕ್ಟ್, ಬಾತ್ ಸೆಕೆಂಡ್ ಈಸ್ ಕರೆಕ್ಟ್, ಬಾತ್ ಫಸ್ಟ್ ಆ್ಯಂಡ್ ಸೆಕೆಂಡ್ ಈಸ್ ಕರೆಕ್ಟ್. ಇನ್ನು ಡಿ ನೀದರ್ ಐ ನಾರ್ ಸೆಕೆಂಡ್ ಈಸ್ ಕರೆಕ್ಟ್ನ ಕೊಡ್ತಾರೆ. ಅರ್ಥ ಆಯ್ತಾ? ಕ್ವಶನ್ ಬರ್ಬೋದು, ಇದು ನೋಡ್ಕೊಂಡಿರಿ. ಕ್ವಶನ್ ನಂಬರ್ 7. ಕಂಪ್ಲೀಟ್ ದ ಅನಾಲಜಿ ಜಪಾನ್ ಆ್ಯಂಡ್ ಬ್ರೆಜಿಲ್ ಥ್ರೋ ಎ ಟ್ರಾವೆಲರ್ಸ್ ಎ ಡ್ರೈವರ್, ಹಂಟರ್, ಪೆಡೆಸ್ಟ್ರಿಯನ್. ಏನಾಗ್ಬೋದು ಇದು? ಆಪ್ಷನ್ ಬಿ ಪ್ರೇ ಸರಿಯಾದ ಉತ್ತರ. ಕ್ವಶನ್ ನಂಬರ್ 8. ಇನ್ ದ ವೋಟರ್ ರೂಪ್ ವಾಸ್ ಎ ವೆರಿ ಪಾಪ್ಯುಲರ್ ಮ್ಯಾನ್ ಇನ್ ಹಿಸ್ ವಿಲೇಜ್ ಬಿಕಾಸ್. ಏನಾಗಿರ್ಬೋದು ಇದು? ಆಪ್ಷನ್ ಸಿ ಹಿ ನೆವರ್ ಅಬಂಡನ್ಡ್ ಹಿಸ್ ವಿಲೇಜ್ ಟು ಸೀಕ್ ವರ್ಕ್ ಇನ್ ಟೌನ್ಸ್. ಕ್ವಶನ್ ನಂಬರ್ 9. ಅಕಾರ್ಡಿಂಗ್ ಟು ಸೈನತ್ ಮೋರ್ ದ್ಯಾನ್ ಎಕನಾಮಿಕ್ ಆಸ್ಪೆಕ್ಟ್ ಡ್ಯಾಶ್ ದ್ಯಾಟ್ ಸೈಕ್ಲಿಂಗ್ ಬ್ರಿಂಗ್ಸ್ ಇಸ್ ವಿಚುವಲ್ ಫಾರ್ ರೂರಲ್ ವುಮೆನ್ ಆಫ್ ಪುದುಕೋಟ್ಟೈ. ಏನಾಗ್ಬೋದು ಇದು? ಆಪ್ಷನ್ ಎ ಸೆಲ್ಫ್ ರೆಸ್ಪೆಕ್ಟ್ ಸರಿಯಾದ ಉತ್ತರ. ಕ್ವಶನ್ ನಂಬರ್ 10. ವಿಚ್ ಈಸ್ ದ ವರ್ಡ್ ಫೇರ್ ಅಮಾಂಗ್ ದ ಫಾಲೋಯಿಂಗ್. ಏನಾಗ್ಬೋದು ಇದು? ಆಪ್ಷನ್ ಡಿ ಸುವರ್ತಮ್ಮ ಆ್ಯಂಡ್ ಬಿಸ್ಲೇರಿ. ವೆರಿ ಇಂಪಾರ್ಟೆಂಟು. ಸುವರ್ತಮ್ಮ ಆ್ಯಂಡ್ ಬಿಸ್ಲೇರಿ ಕ್ವಶನು. ಇದನ್ನೇ ಕ್ವಶನ್ ಕೇಳ್ತಾರೆ, ಟ್ವಿಸ್ಟ್ ಮಾಡಿ ಕೇಳ್ತಾರೆ ಅಷ್ಟೇ. ಅಂದರೆ 11ನೇ ಪ್ರಶ್ನೆ. ಫಿಲ್ ಇನ್ ದ ಬ್ಲ್ಯಾಂಕ್ಸ್ ವಿತ್ ದ ಪ್ಯಾಸಿವ್ ಫಾರ್ಮ್ ಆಫ್ ದ ವರ್ಬ್ ಗಿವನ್ ಇನ್ ದ ಬ್ರ್ಯಾಕೆಟ್ಸು. ಪ್ಯಾಸಿವ್ ಫಾರ್ಮ್ ಕೊಟ್ಟಿದ್ದಾರೆ. ನೋಡೋಣ, ಆನ್ಸರ್ ನೋಡ್ಕೊಳ್ಳಿ. ದ ಮಿನಿಸ್ಟರ್ಸ್ ಫೆಲ್ಟ್ ಇಟ್ ಡಿಫಿಕಲ್ಟ್ ಟು ಕ್ಯಾರಿ ಔಟ್ ದ ಡೆತ್ ಸೆಂಟೆನ್ಸ್ ದೇರ್ ಫೋರ್ ಇಟ್ ವಾಸ್ ಡಿಸೈಡೆಡ್ ಟು alter it to one of imprisonment for life. This was informed to the friends and he agreed to this. The criminal was kept in the prison and they placed a god over him. ಆನ್ಸರ್ಗಳು ನೋಡಿ. ವಾಸ್ ಡಿಸೈಡೆಡ್ ಟು, ವಾಸ್ ಇನ್ಫಾರ್ಮ್ ಕೊಟ್ಟಿರ್ತಾರೆ, ವಾಸ್ ಕೆಪ್ ಕೊಟ್ಟಿದ್ದಾರೆ. ಇದನ್ನ ನಾವು
ಫಿಲ್ ಮಾಡಬೇಕಷ್ಟೇ. ಬ್ರಾಕೆಟಲ್ಲಿ ಉತ್ತರ ಇರ್ತವೆ, ನೀವು ಸರಿಯಾದ ಜಾಗದಲ್ಲಿ ಫಿಲ್ ಮಾಡಬೇಕಷ್ಟೇ. ಕ್ವಶನ್ ನಂಬರ್ 12 ನೋಡಿ, ಇದು ಕೂಡ ಸೇಮ್ ಕ್ವಶನ್ಸು. ಫಿಲ್ ಇನ್ ದ ಬ್ಲ್ಯಾಂಕ್ ಬೈ ಚೂಸಿಂಗ್ ದ ಅಪ್ರೋಪ್ರಿಯೇಟ್ ಎಕ್ಸ್ಪ್ರೆಷನ್ಸ್ ಗಿವನ್ ಇನ್ ದ ಬ್ರಾಕೆಟ್ಸು. ಬ್ರಾಕೆಟ್ಗಳಲ್ಲಿ ಎಕ್ಸ್ಪ್ರೆಷನ್ಸ್ ಕೊಟ್ಟಿದ್ದಾರೆ, ನೀವು ಸರಿಯಾದನ್ನು ಚೂಸ್ ಮಾಡಿಬಿಟ್ಟು ಫಿಲ್ ಮಾಡಬೇಕು. ನೋಡಿ ಏನು ಕೊಟ್ಟಿದ್ದಾರೆ, ಮೊದಲು ಆನ್ಸರ್ ನೋಡ್ಕೊಳ್ಳಿ. ಫೇಸ್ ಲಿಟ್ ಆಫ್ ಇನ್ ಎ ಫಿಕ್ಸ್, ಇದನ್ನು ಬರೀಬೇಕು. ರೂಫ್ ಫೇಸ್ ಲಿಟ್ ಆಫ್ ವೆನ್ ಹಿ ವಾಸ್ ಆಫರ್ಡ್ ಮನಿ ಟು ವೋಟ್ ಫಾರ್ ಮಧುಕ ಅಥವಾ ಮಧುಕ ಅಂತ ಕರಿಬೋದು, ಮಡುಕ ಅಂತ ಕರಿಬೋದು. ಬಟ್ ಆನ್ ದ ಡೇ ಆಫ್ ಎಲೆಕ್ಷನ್ ಹಿ ವಾಸ್ ಇನ್ ಎ ಫಿಕ್ಸ್ ಆ್ಯಂಡ್ ಡಿಸೈಡೆಡ್ ಟು ವೋಟ್ ಬಾತ್ ಮಾರ್ಕ್ಯೂಸ್ ಆ್ಯಂಡ್ ಮಡುಕ ಅಥವಾ ಮಧುಕ ಅಂತ ಕರಿಬೋದು. ನೋಡಿ ಇಲ್ಲಿ ಅವ್ರು ಕೊಟ್ಟಿರ್ತಾರೆ, 3 ಕೊಡ್ತಾರೆ. ಫೇಸ್ ಲಿಟ್ ಆಫ್ ಇನ್ ಎ ಫಿಕ್ಸ್ ಇನ್ನೊಂದು ಕೊಡ್ತಾರೆ, ನೀವು ಸರಿಯಾದನ್ನು ಚೂಸ್ ಮಾಡಿಬಿಟ್ಟು ಫಿಲ್ ಮಾಡಬೇಕು. ಕ್ವಶನ್ ನಂಬರ್ 13, ರೀಡ್ ದ ಪ್ಯಾರಾಗ್ರಾಫ್ ಆ್ಯಂಡ್ ಮ್ಯಾಚ್ ದ ಪ್ರೊನೌನ್ಸ್ ಟು ದ ನೋನ್ಸ್ ದೇ ರೆಫರ್ ಟು. 5 ಮಾರ್ಕ್ಸಿಗೆ ಕೊಡ್ತಾರೆ ನಿಮಗೆ. ಮ್ಯಾಚ್ ದ ಫಾಲೋಯಿಂಗು 5 ಮಾರ್ಕ್ಸಿಗೆ ಕೊಡ್ತಾರೆ. ತುಂಬಾ ಈಸಿ ಇರ್ತದೆ. ಮೇಲೇ ಪ್ಯಾಸ್ ಇರ್ತದೆ, ಅಲ್ಲಿ ಕೊಟ್ಟಿರ್ತಾರೆ ಅವರು ಪ್ರೊನೌನ್ಸ್ ಟು ದ ನೌನ್ಸ್ ದೇ ರೆಫರ್ ಟು. ಜಸ್ಟ್ ಮ್ಯಾಚ್ ಮಾಡಿಟ್ಟು ಬರಬೇಕು. ಅವರೆಲ್ಲ ಕೊಟ್ಟಿರ್ತಾರೆ, ನೀವು ಜಸ್ಟು ಮ್ಯಾಚ್ ಮಾಡಬೇಕು. ಆನ್ಸರ್ಗಳು ನೋಡಿ, ಎ 4th ಒನ್ ಆಗ್ತದೆ, ವಿಚ್ ಸ್ಕೋಬ್ಜ್ ಆಗ್ತದೆ, ವಿಚ್ ಸ್ಕೋಬ್ಜ್. ಇನ್ನು ಹೇರ್ ಮದರ್ ತೆರೆಸಾ ಹೂ ನಿಕೋಲ್ ಆಗ್ತದೆ, ಶಿ ಮದರ್ ತೆರೆಸಾ ವೇರ್ ಐರ್ಲ್ಯಾಂಡ್. ಇಷ್ಟು ಆನ್ಸರ್ಸ್ ನೋಡ್ಕೊಳ್ಳಿ. ನಂತರ ಸೆಕೆಂಡ್ ಮೇನು, ಆನ್ಸರ್ ಎನಿ 3 ಆಫ್ ದ ಫಾಲೋಯಿಂಗ್ ಕ್ವಶನ್ಸ್ ಇನ್ ಒನ್ ವರ್ಡ್ ಆರ್ 2 ಸೆಂಟೆನ್ಸ್. ಅವನು ವರ್ಡಲ್ಲಿ ಬರಿಬೋದು, ಸೆಂಟೆನ್ಸಲ್ಲಿ ಬರಿಬೋದು, ಅಥವಾ ಫ್ರೇಸಸ್ ಈಚು ಕೂಡ ಬರಿಬೋದು. 2 ಮಾರ್ಕ್ಸ್ 3 ಇರ್ತವೆ, ಟೋಟಲ್ 6 ಮಾರ್ಕ್ಸು. ಚಾಯ್ಸ್ ಇರ್ತವೆ ನಮಗೆ, ಅಥವಾ ಕ್ವಶನ್ ಇರ್ತವೆ, ಎನಿ 3ನ ಬರಬೇಕು. ನೋಡಿ ಎಷ್ಟು ಕೊಟ್ಟಿದ್ದಾರೆ, ಟೋಟಲ್ 4 ಕೊಟ್ಟಿದ್ದಾರೆ. ಆ 4 ಕ್ವಶನ್ ನೀವು 3 ಕ್ವಶನ್ನ ಬರಬೇಕು. 14 ನೋಡಿ, ವಾಟ್ ಆರ್ ದ 2 ಥಿಂಗ್ಸ್ ದ್ಯಾಟ್ ರೋಮಿಯೋ ಇಂಟೆನ್ಸ್ ಟು ಡೂ ಆಫ್ಟರ್ ದ ಮಿಝೂರ್. ಆನ್ಸರ್ ನೋಡಿ, ದ 2 ಥಿಂಗ್ಸ್ ರೋಮಿಯೋ ಇಂಟೆನ್ಸ್ ಟು ಡೂ ಆರ್ ಟು ವಾಚ್ ಹೇರ್ ಪ್ಲೇಸ್ ಆಫ್ ಸ್ಟ್ಯಾಂಡ್ and by touching your hand make his rude hand blessed. 15, according to the prophet in all children what may parents house and what may they not. Very important. Answer nodi, parents may house their children bodies but they may not house their thoughts. 16, what is Chipko movement? Woman from which region participated in it according to the Vandana Shiva. According to Vandana Shiva ಕೇಳಿದರೆ ಆನ್ಸರ್ ನೋಡಿ, the Chipko movement was a non violent protest to protest trees from being cut. Women from the Himalayan region participated in it. 17, which is the mighty movement mentioned in the poem Water. Where did it happen? Answer, the mighty movement mentioned in the poem Water is the Mahad struggle at the Chadar trunk. Next, third menu, answer any 4 of the following questions in about 60 words. 3 questions 4 ಇರ್ತವೆ, ಟೋಟಲ್ ಆಗಿ 12 ಮಾರ್ಕ್ಸು. ಈ ಕ್ವಶನ್ ಕ್ಯಾರೀಸ್ 3 ಮಾರ್ಕ್ಸು. ಎನಿ 4 ಕೊಟ್ಟಿದ್ದಾರೆ, ಎನಿ 4 ಕೇಳಿದ್ರೆ ಅವರು, ಅರ್ಥ ಆಯ್ತಾ? ಇನ್ನೂ ಹೆಚ್ಚು ಚಾಯ್ಸ್ ಇರ್ತವೆ, ನೀವು ಎನಿ 4ಅನ್ನು ಬರಬೇಕು. ಚಾಯ್ಸ್ ಕ್ವಶನ್ ಇರ್ತವೆ. 18 ನೋಡಿ, ಹೌ ವಾಸ್ ಹಿಮಾಲಯನ್ ರೀಜಿಯನ್ ಅಫೆಕ್ಟೆಡ್ ಬೈ ಲಾಗಿಂಗ್ ಅಕಾರ್ಡಿಂಗ್ ಟು ವಂದನಾ ಶಿವ. 19, ಹೌ ಡಸ್ ದ ಡಾನ್ ಗೊಂಜಾಲೋ ರೀಕಾಲ್ ದ ಬ್ಯೂಟಿ ಆಫ್ ದ ಸಿಲ್ವರ್ ಮೇಡನ್. 20, ಹೌ ಡಸ್ ದ ಪೊಯೆಟ್ portray that his love is different from that of others in the poem when you are old. Very important question ಬರ್ಬೋದು ನೋಡಿ. 21, how does the child's foot get defeated as described in the poem to the foot from its child. ಆನ್ಸರ್ಗಳು ನೋಡ್ಕೊಳ್ಳಿ, ವಿಡಿಯೋನ ಪಾಸ್ ಮಾಡಿಟ್ಟು ಉತ್ತರ ನೋಡ್ಕೊಳ್ಳಿ ನೀವು. 22, what aspects of nature make this earth heaven according to Kuempu. 23, why bowing is difficult for a visitor to learn according to George Meigs. ಇನ್ನು 4th ಮೆನು, ಆನ್ಸರ್ ಎನಿ 3 ಆಫ್ ದ ಫಾಲೋಯಿಂಗ್ ಕ್ವಶನ್ಸ್ ಇನ್ ಅಬೌಟ್ 100 ವರ್ಡ್ಸ್ ಈಚು. ಇವು ಏನು 4 ಮಾರ್ಕ್ ಕ್ವಶನ್ಸು, 3 ಇರ್ತವೆ, ಟೋಟಲ್ ಆಗಿ 12 ಮಾರ್ಕ್ಸು. ಈಚ್ ಕ್ವಶನ್ ಕ್ಯಾರೀಸ್ 4 ಮಾರ್ಕ್ಸು. ಇಲ್ಲಿ ಕೂಡ ಚಾಯ್ ಇರ್ತವೆ, ಅಥವಾ ಕ್ವಶನ್ಗಳು ಎನಿ 3ನ ಬರಬೇಕು. ಎನಿ 3 ಬರೆದ್ರೆ ಸಾಕು. 24 ನೋಡಿ, ವಾಟ್ ವೇರ್ ದ ಆರ್ಗ್ಯುಮೆಂಟ್ಸ್ ಪುಟ್ ಫೋರ್ತ್ ಬೈ ದ ಪ್ರಿಸನರ್ ಫಾರ್ ನಾಟ್ ಗೋಯಿಂಗ್ ಔಟ್ ಆಫ್ ದ ಪ್ರಿಸನ್ ಇನ್ 2 years. 25, Lauro and Gonzalo recognize each other but conceal their identity. How does the play A Sunny Morning presents this ಕೇಳಿದರೆ ನೋಡ್ಕೊಳ್ಳಿ ಆನ್ಸರ್ನ. 26, describe the competition between Tamman and Basavaya after Tamanna began to compose and sing ballads. 27, the function of books is irreplaceable. Explain this statement with a reference to I believe that book will never disappear. ಈ ಕ್ವಶನ್ ಬರ್ಬೋದು ನೋಡಿ. ಇದೇ ಕ್ವಶನ್ ಕೇಳ್ತಾರೆ, ಸ್ವಲ್ಪ ಡಿಫ್ರೆಂಟ್ ಆಗಿ ಕ್ವಶನ್ ಕೇಳ್ತಾರೆ, ಅರ್ಥ ಆಯ್ತಾ? ಆನ್ಸರ್ ಒಂದಿರ್ತದೆ, ಕ್ವಶನ್ ಸ್ವಲ್ಪ ಡಿಫ್ರೆಂಟಾಗಿ ಕೇಳ್ತಾರೆ, ನೋಡ್ಕೊಳ್ಳಿ. 28, why did the people of
Umofia feel that they had undirected the floor of ballot paper before in the voter lesson ಇಂದ ಕೇಳಿದ್ರಿಂದ. 29 write a note on the contribution of Arvoli Ayakam in motivating women to learn cycling. ಇದು ಕೂಡ ಇಂಪಾರ್ಟೆಂಟು. ನಂತರ ಪಾರ್ಟ್ ಸಿಯಲ್ಲಿ ಒಂದು ಪ್ಯಾಸೇಜ್ ಕೊಡ್ತಾರೆ, 9 ಮಾರ್ಕ್ಸ್ಗೆ ಒಂದು ಪ್ಯಾಸೇಜ್ ಇರ್ತದೆ. ರೀಡ್ ದ ಫಾಲೋಯಿಂಗ್ ಪ್ಯಾಸೇಜ್ ಆ್ಯಂಡ್ ಆನ್ಸರ್ ದ ಕ್ವಶನ್ಸ್ ಸೆಟ್ ಆನ್ ಇಟ್. 9 ಮಾರ್ಕ್ಸ್ಗೆ ಆಲ್ಮೋಸ್ಟ್ ಬರೀತಾನೆ ಅನ್ಕೋತೀನಿ. ನಿಮ್ಮ ಕ್ವಶನ್ ಪೇಪರಲ್ಲಿ ಪ್ಯಾಸೇಜ್ ಇರ್ತದೆ, ಕೇಳಿದ್ರೆ ಕ್ವಶನ್ ಕೊಟ್ಟಿರ್ತಾರೆ, ಪ್ಯಾಸೇಜ್ ಓದ್ಕೊಂಡ್ಬಿಟ್ಟು ನೀವು ಆನ್ಸರ್ನ ಬರಬೇಕು. ಆಲ್ಮೋಸ್ಟ್ ಬರೀತಾನೆ ಅನ್ಕೋತೀನಿ. ಈಸಿ ಇರ್ತದೆ, ಅಷ್ಟೊಂದು ಟಫ್ ಇರೋದಿಲ್ಲ. ನೀವು ಒಂದ್ಸಲ ಓದ್ಕೊಂಡು ಗೊತ್ತಾಗ್ತದೆ. ನೋಡ್ಕೊಳ್ಳಿ, ಎಲ್ಲ ಕ್ವಶನ್ಸು ವಿತ್ ಆನ್ಸರ್ಸ್ ಇವೆ. ಅದರಲ್ಲಿ ನಿಮಗೆ ಒಂದೆರಡು ಗ್ರಾಮರ್ ಕ್ವಶನ್ ಕೇಳ್ತಾರೆ, ಅರ್ಥ ಆಯ್ತಾ? ಲಾಸ್ಟ್ ಕ್ವಶನ್ಸ್ಗಳು ಗ್ರಾಮರ್ ಇರ್ತಾವೆ ನೋಡಿ. ದ ಆ್ಯಂಟೋನಿಮ್ ನೋಡಿ, ಎಫ್ ಕ್ವಶನ್ ನೋಡಿ. ದ ಆ್ಯಂಟೋನಿಮ್ ಫಾರ್ ದ ವರ್ಡ್ ರೇಷ್ನಲ್ ಈಸ್ ಕೇಳಿದರೆ ಏನಾಗ್ತದೆ? ಇರ್ರೇಷ್ನಲ್ ಆಗ್ತದೆ. ಇದು ಅರ್ಥ ಆಯ್ತಾ? ಆ್ಯಂಟೋನಿಮ್ ಕೇಳ್ಬೋದು, ನೋಡ್ಕೊಳ್ಳಿ. ಆಮೇಲೆ ಮತ್ತೆ ಅದು ಕೇಳಿದ್ರೆ ನೋಡಿ, ಲಾಸ್ಟ್ ಒಂದು ಕ್ವಶನ್ ನೋಡಿ. ಆ್ಯಡ್ ಎ ಸಫಿಕ್ಸ್ ಟು ದ ವರ್ಡ್ ಎಂಪವರ್ ಟು ಮೇಕ್ ಇಟ್ಸ್ ನೋನ್ ಫಾರ್ಮ್ನ ಕೇಳಿದರೆ ಏನಾಗ್ತದೆ? ಎಂಪವರ್ಮೆಂಟ್ ಆಗ್ತದೆ. ಈ ರೀತಿ 2 ಕ್ವಶನ್ಗಳು ಗ್ರಾಮರ್ ಮೇಲೆ ಕೇಳ್ತಾರೆ. ಇನ್ನಿರೋದು ಕ್ವಶನ್ಗಳು ಮೇಲೆ ಏನು ಪ್ಯಾಸೇಜ್ ಕೊಟ್ಟಿರ್ತಾರೆ ಅದೇ ಪ್ಯಾಸೇಜಿಂದನೇ ಇರ್ತವೆ, ಆಗ್ತೈತಾ? ಇವು ಗ್ರಾಮರ್ ಹೊರಗಿಂದ ಕೇಳೋದಿಲ್ಲ, ಅದೇ ಪ್ಯಾಸೇಜಲ್ಲಿ ಗ್ರಾಮರ್ ಕೇಳ್ತಾರೆ. ನೆಕ್ಸ್ಟು ಕ್ವಶನು ನಾನು ಹಾಕಿರ್ತೀನಿ, ಪಾಸಿಂಗ್ ಪ್ಯಾಕೇಜ್ ಮತ್ತು ಸ್ಕೋರಿಂಗ್ ಪ್ಯಾಕೇಜು 2 ಕೂಡ ಹಾಕಿರ್ತೀನಿ. ಚೆನ್ನಾಗಿ ಓದ್ಕೊಳ್ಳಿ, ಅವೇ ಕ್ವಶನ್ಸ್ ಬರ್ತವೆ. ಕ್ವಶನ್ ಕೊಟ್ಟಿರ್ತಾರೆ ನಿಮಗೆ. ಪ್ಯಾಸೇಜ್ ಬೇಡ ಅನ್ನೋರು ಇದನ್ನು ಬರೆಯುವುದು ಯಾವುದು? ರೀಡ್ ದ ಫಾಲೋಯಿಂಗ್ ಪೋಯಮ್ ಆ್ಯಂಡ್ ಆನ್ಸರ್ ದ ಕ್ವಶನ್ಸ್ ಸೆಟ್ ಆನ್ ಇಟ್. ಒಂದು ಪೋಯಮ್ ಕೊಡ್ತಾರೆ 9 ಮಾರ್ಕ್ಸ್ಗೆ. ಇದು ಕೂಡ ಸೇಮ್ ಪ್ಯಾಸೇಜ್ ರೀತಿಯೇ, ಆದರೆ ಪೋಯಮ್ ಇರ್ತದೆ. ಇಲ್ಲಿ ಕೂಡ 9 ಕ್ವಶನ್ ಇರ್ತವೆ, ಟೋಟಲಾಗಿ 9 ಮಾರ್ಕ್ಸು. ನಿಮ್ಮ ಇಷ್ಟ, ಪ್ಯಾಸೇಜ್ ಬರೀರಿಲ್ಲ, ಈ ಕ್ವಶನ್ಸನ್ನು ಬರೀಬೋದು. ನಿಮಗೆ ಯಾವ್ದು ಈಸಿ ಅನಿಸುತ್ತೆ, ಯಾವ್ದು ತುಂಬ ಸುಲಭ ಅನಿಸುತ್ತೆ ಅದನ್ನ ಬರೀರಿ. ನಂತರ 31 ಎ ರಿರೈಟ್ ಆ್ಯಸ್ ಡೈರೆಕ್ಟೆಡು ಕೇಳ್ತಾರೆ. ಕ್ವಶನ್ ನೋಡ್ಕೊಳ್ಳಿ. ಇಲ್ಲಿ ಕೂಡ ನಿಮಗೆ 6 ಕ್ವಶನ್ ತುಂಬಾ ಇರ್ತವೆ, 10 ಕ್ವಶನ್ಗಳು. 31 ನೋಡಿ, ರಿರೈಟ್ ಆ್ಯಸ್ ಡೈರೆಕ್ಟೆಡು 1ನೇ ಕ್ವಶನು. ಟೋಟಲಾಗಿ 4 ಕ್ವಶನ್ ಕೇಳಿದ್ದಾರೆ, ಅಂದರೆ 4 ಮಾರ್ಕ್ಸ್ ಅಂತ ಅರ್ಥ. ಏನು ಕೇಳಿದ್ದಾರೆ? ಕೋಪರ್ನಿಕಸ್ ಸೇಡ್ ದ್ಯಾಟ್ ಡ್ಯಾಶ್ ಅರ್ತ್ ರಿವೋಲ್ವ್ಸ್ ಅರೌಂಡ್ ದ ಸನ್. ಏನಾಗ್ಬೋದು? ಯೂಸ್ ಪ್ರಾಪರ್ ಆರ್ಟಿಕಲ್ ಕೇಳಿದ್ದಾರೆ. ಎ ಅಂದಲ್ಲಿ 3ರಲ್ಲಿ ಒಂದಿರಬೇಕು. ಯಾವುದಾಗ್ತದೆ? ದ ಅರ್ತ್ ಅಂತ ಬಂದಾಗ ಯಾವಾಗಲೂ ನಾವು ದನ್ನ ಬಳಸಬೇಕು. ದ ಅರ್ತ್ ಅನ್ನೋದು ಸರಿಯಾದ ಉತ್ತರ. ಇನ್ನು ಸೆಕೆಂಡ್ ಒನ್ನು ಏನು ಕೊಟ್ಟಿದ್ದಾರೆ? ರೀಅರೇಂಜ್ ದ ಸೆಗ್ಮೆಂಟ್ಸ್ ಇಂಟು ಎ ಮೀನಿಂಗ್ಫುಲ್ ಸೆಂಟೆನ್ಸು. ಈ ರೀತಿ ಅವರು ಮೀನಿಂಗ್ಫುಲ್ ಇಲ್ಲದಿರೋ ಸೆಂಟೆನ್ಸ್ ಕೊಡ್ತಾರೆ, ನೀವು ಅದನ್ನು ಮೀನಿಂಗ್ಫುಲ್ಲಾಗಿ ಬರೀಬೇಕು. ನೋಡಿ ಆನ್ಸರ್ ನೋಡಿ, ತುಂಬಾ ಈಸಿ, ಎಲ್ಲ ಕೂಡ ರೆಡಿ ಇರ್ತದೆ. ಅದು ನೀವು ಮಾಡಬೇಕು, ಕರೆಕ್ಟಾಗಿ ಲೈನ್ ಬೈ ಲೈನ್ ಬರೀಬೇಕು. ನೋಡಿ, ಒಂದೇದು ಬರ್ತದೆ ಲಾವ್ ಬರ್ತದೆ, ಒಂದೇದು ಲಾವ್. ಸೆಕೆಂಡ್ ಒನ್ನು ಆ್ಯಂಡ್ ಆರ್ಡರ್. ಲಾವ್ ಆ್ಯಂಡ್ ಆರ್ಡರ್ ಶುಡ್ ಬಿ ಎನ್ಫೋರ್ಸ್ಡ್ ಟು ಮೇಂಟೈನ್ ಪೀಸ್ ಇನ್ ಸೊಸೈಟಿ. ಇನ್ನು ಥರ್ಡ್ ಕ್ವಶನು ಈಚ್ ಮ್ಯಾನ್ ಆ್ಯಂಡ್ ಈಚ್ ವುಮನ್ ಡ್ಯಾಶ್ ವಾಸ್ ಆರ್ ವೇರ್ ಕೊಟ್ಟಿದ್ದಾರೆ. ಗಿವನ್ ಎನ್ ಅಪಾರ್ಚುನಿಟಿ ಟು ಸ್ಪೀಕ್ಸ್. ಏನಾಗ್ಬೋದು? ಚೂಸ್ ದ ರೈಟ್ ವರ್ಬ್ ದ್ಯಾಟ್ ಅಗ್ರೀಸ್ ವಿತ್ ದ ಸಬ್ಜೆಕ್ಟು. ರೈಟ್ ವರ್ಬ್ನ ಚೂಸ್ ಮಾಡಬೇಕು, ಅಗ್ರೀಸ್ ವಿತ್ ಸಬ್ಜೆಕ್ಟ್ನ. ಏನಾಗ್ಬೋದು? ಇದು ವಾಸ್ ಆಗ್ತದೆ, ಆಗ್ತೈತಾ? ವಾಸ್ ಗಿವೆನ್ ಆ್ಯನ್ ಅಪಾರ್ಚುನಿಟಿ ಟು ಸ್ಪೀಕ್ ಆಗ್ತದೆ. ಇನ್ನು ಫೋರ್ತ್ ಒನ್ನು ಒನ್ ಆಫ್ ಮೈ ಕ್ಲೋಸ್ ರಿಲೇಟಿವ್ಸ್ ಡ್ಯಾಶ್ ಲಿವ್ ಇನ್ ಸಿಡ್ನಿ ನೌ. ಏನಾಗ್ಬೋದು? ಇದು ಲಿವ್ ಅನ್ನೋದು ಏನು ಕೇಳಿದ್ರೆ ಅಪ್ರೋಪ್ರಿಯೇಟ್ ಫಾರ್ಮ್ ಆಫ್ ದ ವರ್ಬ್ ಗಿವನ್ ಇನ್ ದ ಬ್ರಾಕೆಟ್ಸು. ಏನಾಗ್ಬೋದು? ಲಿವಿಂಗ್ ಆಗ್ತದೆ, ಈಸ್ ಲಿವಿಂಗು. ರಿಲೇಟಿವ್ಸ್ ಈಸ್ ಲಿವಿಂಗ್ ಇನ್ ಸಿಡ್ನಿ ನೌ. ನೆಕ್ಸ್ಟು ಕ್ವಶನ್ ಕೊಟ್ಟಿರ್ತಾರೆ ನಿಮಗೆ. ಇದು ಬೇಡ ಅನ್ನೋರು, ಮೊದಲನೇ ಕ್ವಶನು ಎ ಕ್ವಶನ್ ನಿಮಗೆ ಬೇಡ ಅನ್ನೋರು ಬಿ ಕ್ವಶನ್ ಬರಿಬೋದು, ಅಥವಾ ನೀವು 2 ಕೂಡ ಬರಿಬೋದು. ಎಕ್ಸಾಮ್ನಲ್ಲಿ ನಿಮಗೆ 2 ಕೂತ್ರೆ 2 ಬರೀರಿ, ತಪ್ಪೇನಿಲ್ಲ, ಅರ್ಥ ಆಯ್ತಾ? ಕೆಲವೊಂದು ಸಲ ಒಂದು ತಪ್ಪಾದರೂ ಒಂದು ಕರೆಕ್ಟ್ ಆಗ್ತದೆ. ಏನು ಮಾಡ್ತಾರೆ ಅವರು? ಎಲ್ಲಿ ಹೆಚ್ಚು ಕರೆಕ್ಟ್ ಆಗಿದ್ದಾರೆ ಎಯನ್ನು ಕನ್ಸಿಡರ್ ಮಾಡ್ತಾರೆ, ಬಿಯಲ್ಲಿ ಹೆಚ್ಚು ಕರೆಕ್ಟ್ ಆಗಿದ್ದಾರೆ ಬಿಯನ್ನು ಮಾರ್ಕ್ಸ್ನ ಕನ್ಸಿಡರ್ ಮಾಡ್ತಾರೆ. ಅದರಿಂದ ನೀವು ಸಮಯ ಎದುರಿಗೆ ಮಾತ್ರ 2 ಬರೆದು ಬನ್ನಿ, ನಿಮಗೆ ಒಳ್ಳೆಯದು. ಮಾರ್ಕ್ಸ್ನ ಕಳ್ಕೋದು ಕಡಿಮೆ ಆಗ್ತದೆ. ನೋಡಿ, ಫಾರ್ ಎಕ್ಸಾಂಪಲ್ ನೋಡಿ, ಎಲ್ಲಿ ನೀವು 4 ಕೊಟ್ಟಿದ್ದಾರೆ ಕ್ವಶನ್ಗಳನ್ನು, ಅದರಲ್ಲಿ 2 ತಪ್ಪಾಯಿತು ಅಂತ ಇಟ್ಕೊಳ್ಳಿ. 2 ತಪ್ಪಾಯಿತು, ಇನ್ನು 2 ಸರಿ ಆಯಿತು. ನೀವು ಏನು ಬರೆದಿದ್ರು ಕೂಡ ಬಿ ಅನ್ನು ಕೂಡ ಬರೆದಿದ್ದೀರಾ, 2 ಬರೆದಿದ್ದೀರಾ. ಬಿಯಲ್ಲಿ ನಿಮಗೆ 3 ಮಾರ್ಕ್ಸ್ ಬಂತು. ಅವಾಗ ಏನು ಮಾಡ್ತಾರೆ ಅವರು? ಎ ಕ್ವಶನ್ ಬಿಟ್ಟು ಬಿ ಕ್ವಶನ್ನ ಸೆಲೆಕ್ಟ್ ಮಾಡ್ತಾರೆ. ಈ ರೀತಿ ಸೆಲೆಕ್ಟ್ ಮಾಡ್ತಾರೆ ಅವರು. ನಿಮಗೆ ಸಾಧ್ಯದಷ್ಟು ಕನ್ಫರ್ಮ್ ಕ್ವಶನ್ ಇದ್ದರೆ ಒಂದೇ ಬರೀರಿ. ನಿಮಗೆ ಲೆಕ್ಕಗಳು ಅಂದರೆ ಲೆಕ್ಕಗಳಾಗಿರ್ಬೋದು, ಅಕೌಂಟೆನ್ಸಿ ಲೆಕ್ಕ ತಪ್ಪಾಗ್ತವೆ. ಅದೇ ರೀತಿ ಇಂಗ್ಲೀಷ್ನಲ್ಲಿ ಏನಾಗ್ತದೆ? ಗ್ರಾಮರ್ ತಪ್ಪಾಗ್ತವೆ. ಗ್ರಾಮರ್ ತಪ್ಪಾಕಾದ್ಮೇಲೆ ನಿಮಗೆ ಏನು ಮಾಡಿ 2 ಕೂಡ ಬರೆದು ಬನ್ನಿ, ಯಾವ ಸರಿ ಆಗ್ತದೆ ನೋಡ್ಕೊಳ್ಳಿ. ನಂತರ 6 ಕ್ವಶನ್ ಕೊಟ್ಟಿದ್ದಾರೆ. ಫಿಲ್ ಇನ್ ದ ಬ್ಲ್ಯಾಂಕ್ ವಿತ್ ದ ರೈಟ್ ಲಿಂಕರ್ಸ್ ಯಾಸ್ ಎಟ್ ಲಾಸ್ಟ್ ಆ್ಯಂಡ್ ಬಟ್. ಏನು ಕೇಳಿದರೆ? ಫಿಲ್ ಇನ್ ದ ಬ್ಲ್ಯಾಂಕ್ಸ್ ವಿತ್ ದ ರೈಟ್ ಲಿಂಕರ್ಸ್ ಕೇಳಿದರೆ ನೋಡ್ಕೊಳ್ಳಿ. ಒನ್ ಫೈನ್ ಡೇ ಎ ವೆಲ್ತಿ ಮ್ಯಾನ್. ಏನು ಕೊಟ್ಟಿದ್ದಾರೆ ಮೊದಲು ಓದ್ಕೊಳ್ಳಿ. ಯಾಸ್ ಎಟ್ ಲಾಸ್ಟ್ ಆ್ಯಂಡ್ ಬಟ್ ಇವನ್ನ ಚೂಸ್ ಮಾಡ್ಬೇಕು ನಾವು. ನೋಡಿ, ಮೊದಲು ಸೆಂಟೆನ್ಸ್ ಓದ್ಕೊಳ್ಳಿ. ಒನ್ ಫೈನ್ ಡೇ ಎ ವೆಲ್ತಿ ಮ್ಯಾನ್ ಡ್ರೋವ್ ಔಟ್ ಆಫ್ ಹಿಸ್ ಸಿಟಿ.
he saw a farmer's horse on his way. Dash he was attracted to it. He wanted to buy it. Dash it was looking great. Dash the farmer was not willing to sell his horse. However, the rich man pleaded with him and was ready to pay more. Dash the farmer was convinced and he agreed to sell his horse. ಆನ್ಸರ್ಸ್ ನೋಡ್ಕೊಳ್ಳಿ ಯಾವೆಲ್ಲ ಬರ್ತಾವಂತ. ಒನ್ ಫೈನ್ ಡೇ ಎ ವೆಲ್ತಿ ಮ್ಯಾನ್ ಡ್ರೋ ಔಟ್ ಆಫ್ ಹೀಸ್ ಸಿಟಿ. ಏನು ಕೊಟ್ಟಿದ್ದಾರೆ ಇಲ್ಲಿ? ವೇ ಮುಂದೆ ಯಾನ್ ಬರ್ತದೆ, ಆ್ಯಂಡು ಆಮೇಲೆ ಸೆಕೆಂಡ್ ಒನ್ನು ಆ್ಯಸು, ಥರ್ಡ್ ಒನ್ನು ಬಟ್ಟು, ಲಾಸ್ಟ್ ಒನ್ನು ಎಟ್ ಲಾಸ್ಟ್ ಬರ್ತದೆ. ಇನ್ನು ನೆಕ್ಸ್ಟು 32 ಕ್ವಶನ್ನು. ಇಲ್ಲಿ ಕೂಡ ಸೇಮು ಎ ಬಿ ಕ್ವಶನ್ ಮಾಡ್ತಾರೆ. 32 ಅಲ್ಲಿ ರಿವ್ ರೈಟ್ ಆಸ್ ಡೈರೆಕ್ಟೆಡು. ಇಲ್ಲೂ ಎ ಬಿ ಕ್ವಶನ್ ಮಾಡ್ತಾರೆ. ನಿಮಗೆ ಎ ಬಂದರೆ ಇ ಬರೀರಿ, ಬಿ ಬಂದರೆ ಬಿ ಬರೀರಿ. ಇಲ್ಲಿ ಕ್ವಶನ್ ನೋಡಿ, ಕ್ವಶನ್ ಟ್ಯಾಗ್ ಇರ್ತದೆ ಕೊನೆಯದು. ರಘು ಹ್ಯಾಸ್ ಗಾನ್ ಟು ಅಟೆಂಡ್ ದ ವರ್ಕ್ಶಾಪು. ಹೇಳಿ ಕ್ವಶನ್ ಟ್ಯಾಗ್ ಕೊಟ್ಟಿದ್ದಾರೆ. ಏನಾಗ್ಬೋದು ಇದು? ಹ್ಯಾಸನ್ ಟಿ ಆಗ್ತದೆ. ಇನ್ನು ಸೆಕೆಂಡ್ ಒನ್ನು ಏನು ಕೇಳಿದ್ದಾರೆ? ಡಬಲ್ ಎಸ್ ಕ್ವಶನು. ಚಾರ್ಲ್ಸ್ ಡಾರ್ವಿನ್ ಡೆವಲಪ್ಡ್ ದ ಥಿಯರಿ ಆಫ್ ಎವಲ್ಯೂಷನ್. ಏನಾಗ್ಬೋದು ಇದು? ಹೂ ಡೆವಲಪ್ಡ್ ದ ಥಿಯರಿ ಆಫ್ ಎವಲ್ಯೂಷನ್. ನೆಕ್ಸ್ಟ್ ಆರ್ ಕ್ವಶನ್ನು. ರೆಕ್ಟಿಫೈ ದ ಎರರ್ಸ್ ಇನ್ ದ ಫಾಲೋಯಿಂಗ್ ಸೆಂಟೆನ್ಸ್ ಆ್ಯಂಡ್ ರಿರೈಟ್ ದಮ್. ಮೆನಿ ಚಿಲ್ಡ್ರನ್ ಈಸ್ ದೇರ್ ಇನ್ ದ ಪ್ಲೇ ಗ್ರೌಂಡ್. ಏನಾಗಬೇಕು ಇದು? ಆನ್ಸರು ಮೆನಿ ಚಿಲ್ಡ್ರನ್ ಆರ್ ದೇರ್ ಇನ್ ದ ಪ್ಲೇ ಗ್ರೌಂಡ್. ಇದು ಸರಿಯಾದ ಉತ್ತರ. ಇನ್ನು ವೆನ್ ಯು ಆರ್ ಲಿವಿಂಗ್ ಟು ಫ್ರಾನ್ಸ್. ಇದೇನಾಗಬೇಕು? ಆನ್ಸರು ವೆನ್ ಆರ್ ಯು ಲಿವಿಂಗ್ ಫಾರ್ ಫ್ರಾನ್ಸ್. ನಂತರ 33 ರೀಡ್ ದ ಫಾಲೋಯಿಂಗ್ ಪ್ಯಾಸೇಜ್ ಆ್ಯಂಡ್ ಮೇಕ್ ನೋಟ್ಸ್ ಬೈ ಫಿಲ್ಲಿಂಗ್ ದ ಬಾಕ್ಸಸ್ ಗಿವನ್ ಬಿಲೋ. ಟೋಟಲಾಗಿ 2 ಮಾರ್ಕ್ಸಿಗೆ ಕೊಡ್ತಾರೆ. 2 ಮಾರ್ಕ್ಸಿಗೆ ಕೊಡ್ತಾರೆ. ತುಂಬಾ ಈಸಿ. ಇದು ಯಾವ ರೀತಿ? ಇದು ಪ್ಯಾಸೇಜ್ ರೀತಿ ಒಂದು ಬಾಕ್ಸ್ ರೀತಿ ಬರೀಬೇಕು ನೀವು. ಆನ್ಸರ್ನ ಬಾಕ್ಸ್ ಆಗಿಬಿಟ್ಟು ಬರಬೇಕು. ಅವ್ರು ಕೊಟ್ಟಿರ್ತಾರೆ, ಕ್ಲೂ ಕೊಟ್ಟಿರ್ತಾರೆ, ಬರಬೇಕು. ಆಲ್ಮೋಸ್ಟ್ ಈಸಿ ನೋಡಿ. ಸೊ ಆನ್ಸರ್ ನೋಡ್ಕೊಳ್ಳಿ. 1ನೇದು ಫುಡ್ಡು, 2ನೇದು ಎಕನಾಮಿಕ್ ಪ್ರೋಗ್ರೆಸ್ಸು, 3ನೇದು ಕ್ರಾಪ್ ಫೇಲ್ಯೂರು, 4ನೇದು ಡೆಬ್ಟು. ನೋಡಿ ಬರಿಬೋದು ಅನ್ಕೋತೀನಿ. ನೆಕ್ಸ್ಟ್ ಹೋಗೋಣ. 34 ರಿಪೋರ್ಟ್ ದ ಫಾಲೋಯಿಂಗ್ ಕನ್ವರ್ಸೇಷನ್. 5 ಮಾರ್ಕ್ಸಿಗೆ ರಿಪೋರ್ಟೆಡ್ ಸ್ಪೀಚ್ ಕೊಡ್ತಾರೆ. ಇದು ಸ್ವಲ್ಪ ಟಫ್ ಆಗ್ಬೋದು ನಿಮಗೆ, ಆದರೂ ಕೂಡ ಡೋಂಟ್ ವರಿ. ನಾನು ನಿಮಗೆ ಯಾವೆಲ್ಲ ಬರ್ತಾವಂತ ಹೇಳಿರ್ತೀನಿ. ಪಾಸಿನ ಬಗ್ಗೆ ಮತ್ತು ಸ್ಕೂಲಿನ ಬಗ್ಗೆ ಹೇಳುವಾಗ ಹೇಳಿರ್ತೀನಿ ಯಾವೆಲ್ಲ ಬರ್ತಾವಂತ. ಅವ್ನು ಓದ್ಕೊಳ್ಳಿ, ಬರ್ತಾವೆ ಕೂಡ. ನೋಡಿ ಏನು ಕೊಟ್ಟಿದ್ದಾರೆ? ಅಲ್ಫ್ಯಾನೋ ವಾಟ್ ಈಸ್ ಬ್ಲೈಂಡ್ನೆಸ್ ಟು ಯು. ಬೋರ್ಗಸ್ ಇಟ್ ಈಸ್ ಎ ವೇ ಆಫ್ ಲೈಫ್. ಐ ಆಮ್ ನಾಟ್ ಕಂಪ್ಲೀಟ್ಲಿ ಅನ್ಹ್ಯಾಪಿ. ಅಲ್ಫ್ಯಾನೋ ಹ್ಯಾವ್ ಯು ಥಾಟ್ ಆಫ್ ರೈಟಿಂಗ್ ಎ ಬುಕ್ ಆನ್ ದ ಹಿಸ್ಟ್ರಿ ಆಫ್ ದ ಬುಕ್. ಬೋರ್ಗಸ್ ಇಟ್ ಈಸ್ ಆ್ಯನ್ ಎಕ್ಸಲೆಂಟ್ ಐಡಿಯಾ. ನೋಡ್ಕೊಳ್ಳಿ ಆನ್ಸರು. ಅಲ್ಫ್ಯಾನೋ ಆಸ್ಕ್ಡ್ ಬೋರ್ಗಸ್ ವಾಟ್ blindness was to him. Borges replied that it was a way of life and that he was not completely unhappy. Alfino then asked him whether he had thought of writing a book on the history of the book. Borges responded that it was an excellent idea. ನೋಡ್ಕೊಳ್ಳಿ ಆನ್ಸರು. ಇನ್ನೊಂದ್ಸಲ ಓದ್ಕೊಳ್ಳಿ ನೀವು. ಇನ್ನು 35 ಕಂಪ್ಲೀಟ್ ದ ಫಾಲೋಯಿಂಗ್ ಕನ್ವರ್ಸೇಷನ್. 3 ಮಾರ್ಕ್ಸಿಗೆ ಏನು ಕೊಡ್ತಾರೆ? ಡೈಲಾಗ್ ರೈಟಿಂಗ್ ಕೊಡ್ತಾರೆ. ಸೊ ಈಸಿ ಇರ್ತದೆ, ಟಫ್ ಏನು ಇರೋದಿಲ್ಲ, ಬಿಡಿಸ್ಬೋದು. ಅಭಿಜಿತ್ ಕ್ಯಾನ್ ಯು ಬುಕ್ ಆ್ಯನ್ ಅಪಾಯಿಂಟ್ಮೆಂಟ್ ವಿತ್ ದ ಡೆಂಟಿಸ್ಟ್ ಆಗ್ತದೆ. ಇನ್ನು ನೆಕ್ಸ್ಟು ಏನವರು ಕ್ಲೂಸ್ ಕೊಟ್ಟಿರ್ತಾರೆ. ಇದು ಜಸ್ಟ್ ಕ್ವಶನ್ ನೋಡ್ಕೊಳ್ಳಿ ನೀವು, ಅರ್ಥ ಆಯ್ತಾ? ಈ ಕ್ವಶನ್ ಕೊಟ್ಟಿಲ್ಲ, ನಾನು ಜಸ್ಟ್ ಆನ್ಸರ್ ಕೊಟ್ಟಿದ್ದೀನಿ. ಅವ್ರ ಮೇಲೆ ಕ್ಲೂಸ್ ಕೊಟ್ಟಿರ್ತಾರೆ. ಬ್ರ್ಯಾಕೆಟಲ್ಲಿ ಈ ಕನ್ವರ್ಸೇಷನ್ ಈ ರೀತಿ ಬರೀರಿ ಅಂತ ಕ್ಲೂ ಕೊಟ್ಟಿರ್ತಾರೆ. ನೀವು ಆ ಕ್ಲೂ ಬಳಸ್ಬಿಟ್ಟು ಡೈಲಾಗ್ನ ಬರಬೇಕು. ನಿಮ್ಮದು ಓನ್ ಏನೋ ಇರೋದಿಲ್ಲ, ಅಲ್ಲಿ ಅವರು ಕ್ಲೂ ಕೊಟ್ಟಿರ್ತಾರೆ. ಅರ್ಥ ಆಯ್ತಾ? ಇದು ಕೂಡ ನಮಗೆ 3 ಮಾರ್ಕ್ಸಿಗೆ ಬರ್ತದೆ. ಡೋಂಟ್ ವರಿ. ನಾನು ನಿಮಗೆ ಏನು ಹೇಳುವಾಗ ಪಾಸ್ ಪ್ಯಾಕೇಜ್ ಹೇಳುವಾಗ ಹೇಳಿರ್ತೀನಿ, ಪಾಸಿಟಿಕಲ್ಲಿ ಎಲ್ಲ ಹೇಳಿರ್ತೀನಿ, ನೋಡ್ಕೊಳ್ಳಿ. ಇನ್ನು ಪಾರ್ಟಿಯಲ್ಲಿ ನಿಮಗೆ ಲಾಸ್ಟ್ ಕ್ವಶನ್ಗಳು. 36ನೇದು ಲೆಟರ್ ಕೊಡ್ತಾರೆ. ನೋಡಿ ಲೆಟರ್ ನಿಮಗೆ ಏನು ಕೊಡ್ತಾರೆ? ರೈಟ್ ಲೆಟರ್ ಫಾರ್ ಅಪ್ಲಿಕೇಶನ್. ಲೆಟರ್ ಆಫ್ ಅಪ್ಲಿಕೇಶನ್ ಕೊಡ್ತಾರೆ. ಏನು? ಲೆಟರ್ ಆಫ್ ಅಪ್ಲಿಕೇಶನ್ನು. ಇಲ್ಲಿವರೆಗೆ ಏನು ಕೊಡ್ತಾರೆ? ನಿಮಗೆ 10th ವರೆಗೆ ಫಸ್ಟ್ ಪಿ ಯು ಸಿಲಿ ಏನು ಕೊಡ್ತಾಯಿದ್ರು? ಪರ್ಸ್ನಲ್ ಲೆಟರ್ ಆಫೀಸಲ್ಲಿ ಕೊಡ್ತಾಯಿದ್ರು. ಆದರೆ ಇನ್ಮೇಲೆ ಏನು ಕೊಡ್ತಾರೆ? ಲೆಟರ್ ಆಫ್ ಅಪ್ಲಿಕೇಶನ್ ಕೊಡ್ತಾರೆ. ಇನ್ ರೆಸ್ಪಾನ್ಸ್ ಟು ದ ಫಾಲೋಯಿಂಗ್ ಅಡ್ವರ್ಟೈಸ್ಮೆಂಟ್ ದ್ಯಾಟ್ ಅಪಿಯರ್ಡ್ ಇನ್ ದ ಹಿಂದೂಸ್ತಾನ್ ಟೈಮ್ಸ್ ಡೇಟೆಡ್ 5th March 2025 ಕೊಟ್ಟಿರ್ತಾರೆ. 5 ಮಾರ್ಕ್ಸಿಗೆ ಕೊಡ್ತಾರೆ ಕ್ವಶನನ್ನು. ವಾಂಟೆಡ್ ಕೊಡ್ತಾರೆ, ಸಾಫ್ಟ್ವೇರ್ ಇಂಜಿನಿಯರು, ಕ್ವಾಲಿಫಿಕೇಷನ್ನು ಇವೆಲ್ಲ ಕೊಡ್ತಾರೆ. ಇವನ್ನ ಬಳಸ್ಬಿಟ್ಟು ನೀವು ಲೆಟರ್ನ ಬರಬೇಕು. ಆನ್ಸರ್ದೇ ನೋಡ್ಕೊಳ್ಳಿ, ಗೊತ್ತಾಗ್ತದೆ, ಒಂದ್ಸಲ ನೋಡ್ಕೊಳ್ಳಿ. ನೋಡಿ ಸಬ್ಜೆಕ್ಟ್ ಆಗಬೇಕು, ರೆಸ್ಪೆಕ್ಟ್ ಸರ್ ಆರ್ ಮೇಡಮು, ಆಮೇಲೆ ಎಕ್ಸ್ಪ್ಲನೇಷನು, ಲಾಸ್ಟಿಗೆ ಥ್ಯಾಂಕ್ ಯು ಯುವರ್ ಫೇತ್ಫುಲಿ. ಇನ್ನು 6 ಕ್ವಶನು. ನಿಮಗೆ ಲೆಟರ್ ಬೇಡ ಅನ್ನೋರು ಇದನ್ನ ಬರಬೇಕು. ಏನು? ಇಮ್ಯಾಜಿನ್ ಯು ಆರ್ ದ ಪ್ರೆಸಿಡೆಂಟ್ ಆಫ್ ಯುವರ್ ಕಾಲೇಜ್ ಯೂನಿಯನ್. ಯು ಆರ್ ಆಸ್ಕ್ ಟು ಇಂಟ್ರೊಡ್ಯೂಸ್ ದ ಚೀಫ್ ಗೆಸ್ಟ್ Girish N on the occasion of the World Disability Day. Based on the information given below, write a speech in about 120 words. ಸ್ಪೀಚ್ ರೈಟಿಂಗ್ ಕೊಡ್ತಾರೆ ನಮಗೆ. ಅದು ಬೇಡ ಅನ್ನೋರು, ನಮ್ಮ ಲೆಟರ್ ಬೇಡ ಅನ್ನೋರು ಸ್ಪೀಚ್ ರೈಟಿಂಗ್ ಬರೀಬೋದು. ಇದು ಕೂಡ ಸೇಮು, ಅರ್ಥ ಆಯ್ತಾ? ಸ್ಪೀಚ್ ರೈಟಿಂಗ್ ಬರೀಬೇಕು, ನೋಡ್ಕೊಳ್ಳಿ, ಈ ರೀತಿ ಬರೀಬೇಕು. ಅವ್ರು ಕೊಟ್ಟಿರ್ತಾರೆ ಅಚೀವ್ಮೆಂಟ್ಸು ಅದೆಲ್ಲ ಕೊಟ್ಟಿರ್ತಾರೆ, ಈ ರೀತಿ ಬರಬೇಕು. ಸೊ ಇಷ್ಟೊಂದು ಕ್ವಶನ್ ಪೇಪರು ಈಗ ನಿಮ್ಮ ಚಾನಲಲ್ಲಿ
ಇದು ಒಂದೇದು. ಇದರ ನಂತರ ಪಾರ್ಟ್ 2 ನಿಮಗೆ 2ನೇ ಕ್ವಶನ್ ಪೇಪರ್ 3ನೇ ಹಾಕಿರ್ತೀನಿ. ಅದನ್ನು ಚೆನ್ನಾಗಿ ಓದ್ಕೊಳ್ಳಿ, ಯಾಕಂದರೆ ಅದೇ ರೀತಿ ನಿಮಗೆ ಎಕ್ಸಾಮಲ್ಲಿ ಕ್ವಶನ್ ಬರ್ತವೆ. ಜೊತೆಗೆ ಕಾಲೇಜ್ ಬಸ್ಸು ಶಾರ್ಟ್ ಲಿಂಕ್ನ ಕೆಳಗೆ ಕೊಟ್ಟಿರ್ತೀನಿ, ಒಂದ್ಸಲ ಹೋಗ್ಬಿಟ್ಟು ಚೆಕ್ ಮಾಡಿ. ಥ್ಯಾಂಕ್ ಯು ಸೊ ಮಚ್.